ಕತೆ ವಿಜಯನಗರದಲ್ಲಿ ಬಾಳುತ್ತಿದ್ದ ರಾಮು ಅನ್ನುವ ಒಬ್ಬ ಹುಡುಗನ ಬಗ್ಗೆ. ರಾಮು ದಿನ ಕಾಡಿಗೆ ಹೋಗಿ ಮರದ ಕಟ್ಟಿಗೆಯನ್ನು ತಗೊಂಡ್ಬರ್ತಿದ್ದ. ಆಮೇಲೆ ಅದನ್ನು ಮಾರಿ ಅವನ ಕಣ್ಣು ಕಾಣಿಸದ ತಂದೆ ತಾಯಿಯನ್ನು ನೋಡ್ಕೊಳ್ತಿದ್ದ. ರಾಮು ಇದೇ ರೀತಿ ಯಾವಾಗ್ಲೂ ಮಾಡ್ತಿದ್ದ. ಈ ದಿನ ಅವನು ಕಾಡಿಗೆ ಹೋಗಿ ಒಂದು ಒಳ್ಳೆ ಮರವನ್ನು ಹುಡುಕ್ತಿದ್ದ. ತುಂಬಾ ಹೊತ್ತು ಹುಡುಕದ್ಮೇಲೆ ಅವನಿಗೆ ಒಂದು ದೊಡ್ಡ ಮರ ಕಾಣಿಸಿತು. ಯಾವ ಮರ ಇದು? ನಾನು ಈ ರೀತಿ ಮರನ ನೋಡ್ಲೇ ಇಲ್ವಲ್ಲ. ಸರಿ ಬಿಡು, ನಮ್ಗೇನೋ ನಮ್ ಕಟ್ಗೆ ಸಿಕ್ಕರೆ ಸಾಕು. ಸದ್ಯ ನಾನಿವತ್ತು ಹಸುವಿಂದನೇ ನಿದ್ದೆ ಮಾಡ್ತೀನಿ ಅನ್ಕೊಂಡೆ. ರಾಮು ಅವನ ಕೊಡಲಿಯನ್ನು ತಗೊಂಡು ಆ ಮರವನ್ನು ಕಡಿಯುವುದಕ್ಕೆ ಹೋದಾಗ ಅವನಿಗೆ ಒಂದು ದೊಡ್ಡ ಶಬ್ದ ಕೇಳಿತು. ರಾಮು ಹೆದರಿ ಆ ಕಡೆ ಈ ಕಡೆ ನೋಡಿದ. ಯಾರು ಯಾರು ಯಾರೀಗ ಕರೆದಿದ್ದು? ಯಾರು? ರಾಮು ಎಲ್ಲಾ ಕಡೆನೂ ನೋಡ್ದ, ಆದ್ರೆ ಅಲ್ಲಿ ಯಾರೂ ಇರ್ಲಿಲ್ಲ. ಆಮೇಲೆ ಪುನಃ ಧೈರ್ಯ ಮಾಡಿಕೊಂಡು ಮರವನ್ನು ಕಡಿಯಲು ಶುರು ಮಾಡಿದ. ನಂಗ್ಯಾಕೋ ಊಟ ಮಾಡಿರಲ್ಲ, ಅದಕ್ಕೆ ಈ ರೀತಿ ಎಲ್ಲ ಅನಿಸ್ತಿದೆ ಅನ್ಸುತ್ತೆ. ಬೇಗ ಬೇಗ ಈ ಮರ ಕಡ್ದು ಕಟ್ಗೆನೆಲ್ಲ ಒಟ್ಟು ಮಾಡಿ ವ್ಯಾಪಾರಿ ಹತ್ರ ಕೊಟ್ಟು ದುಡ್ಡು ತಗೋಬೇಕು. ರಾಮು ಪುನಃ ಅವನ ಕೊಡ್ಲಿಯನ್ನು ತಗೊಂಡು ಮರವನ್ನು ಕಡಿಯುವುದಕ್ಕೆ ಹೋದಾಗ ಈ ಸಲ ತುಂಬಾ ಭಯಂಕರವಾದ ಶಬ್ದ ಕೇಳಿತು. ನಿಲ್ಸಿ ಅಂತ ಹೇಳ್ದೆ ತಾನೆ. ಈ ಸಲ ರಾಮುವಿಗೆ ಆ ಮರದಲ್ಲಿ ಒಂದು ಮನುಷ್ಯನ ಮುಖ ಕಾಣಿಸಿತು. ರಾಮುವಿನ ಕೈಯಿಂದ ಕೊಡ್ಲಿ ಕೆಳಗೆ ಬಿದ್ದೋಯ್ತು. ಅವನು ಭಯದಿಂದ ಹಿಂದೆ ನಡೆಯುತ್ತಿದ್ದ. ನೀವು ನೀವು ದವ್ವನ? ನನ್ನ ನನ್ನ ಕ್ಷಮಿಸ್ಬಿಡಿ. ನಾನು ಗೊತ್ತಿಲ್ಲದೆ ಹಿಂಗ್ ಮಾಡ್ಬಿಟ್ಟೆ. ನೀವು ಇದ್ದೀರಾ ಅಂತ ನಂಗೆ ಗೊತ್ತಿಲ್ಲ. ಇನ್ ಮುಂದೆ ಈ ರೀತಿ ಮಾಡಲ್ಲ. ಇದ್ದಕ್ಕಿದ್ದಂತೆ ಮರದೊಳಗಿಂದ ಬೆಳಕು ಬಂತು. ಆಗ ಮರ ಮಾಯವಾಗಿ ಅಲ್ಲಿ ಒಬ್ಬ ದೇವತಾ ಮನುಷ್ಯ ಕಾಣಿಸಿದ. ಹೇ ರಾಮು, ನಾನು ದೆವ್ವ ಅಲ್ಲ. ನಾನು ಮೇಲೋಕ ಸ್ವರ್ಗದಲ್ಲಿರುವ ಒಬ್ಬ ಶಾಪಿತ. ಆದರೆ ಇವತ್ತು ನಿನ್ನಿಂದ ಶಾಪ ಮುಕ್ತಿಯಾಯಿತು. ಏನೋ? ನನ್ನ ತಪ್ಪಿಗೆ ನನ್ನ ಕ್ಷಮಿಸ್ಬಿಡಿ ಗಂಧರ್ವ ಮಹಾರಾಜ. ನಾನು ನಿನ್ನ ಕ್ಷಮಿಸ್ತೀನಿ. ಅದೇ ರೀತಿ ನಿಂಗೆ ಒಂದು ವರನೂ ಕೊಡ್ತೀನಿ. ಏನೋ ವರನ? ಹಾ, ಇಲ್ಲಿ ನೋಡು ರಾಮು, ನಂಗೆ ಗೊತ್ತು ನೀನು ತುಂಬ ಬಡವ ಅಂತ. ನೀನು ತುಂಬ ಕಷ್ಟಪಡುತ್ತಿದ್ದೀಯ. ಆದ್ದರಿಂದ ನಾನು ನಿನಗೆ ಒಂದು ಮಂತ್ರವನ್ನು ಹೇಳುತ್ತೇನೆ. ಅದೇ ಉಲ್ಟಾ ಪುಲ್ಟಾ ಮಂತ್ರ. ಉಲ್ಟಾ ಪುಲ್ಟಾ ಮಂತ್ರನಾ? ಹೌದು. ಇದನ್ನ ನೀನು ಹೇಳುವಾಗ ನಿನ್ನ ಜೀವನ ಈಗ ಹೇಗಿದೆಯೋ ಅದರಿಂದ ಉಲ್ಟಾವಾಗುತ್ತದೆ. ಅಂದರೆ ನೀನು ಶ್ರೀಮಂತನಾಗ್ತೀಯ. ನಿಜವಾಗ್ಲೂ? ಹಾ, ನಿಜವಾಗ್ಲೂ. ನಾನು ನಿನಗೆ ಆ ಮಂತ್ರವನ್ನು ಹೇಳುತ್ತೇನೆ. ಆದರೆ ಅದಕ್ಕಿಂತ ಮುಂಚೆ ಇನ್ನೊಂದು ವಿಷಯವನ್ನು ಹೇಳುತ್ತೇನೆ. ನೀನು ಈ ಮಂತ್ರವನ್ನ ಒಂದೇ ಒಂದು ಸಾರಿ ಮಾತ್ರ ಹೇಳಬೇಕು. ನೀನು ಅಪ್ಪಿತಪ್ಪಿಯೋ ಈ ಮಂತ್ರವನ್ನ ಎರಡನೇ ಬಾರಿ ಹೇಳಿದ್ದಲ್ಲಿ ನೀನು ಹೇಗಿದೆಯೋ ಅದಕ್ಕೆ ಉಲ್ಟವಾಗಿ ಪುನಃ ಆಗ್ತೀಯ. ನೆನಪಿಟ್ಟುಕೋ. ನಾನು ಇದನ್ನ ಗಮನದಲ್ಲಿ ಇಟ್ಕೊಂತೀನಿ ಗಂಧರ್ವ ಮಹಾರಾಜ. ಆ ದೇವತಾ ಮನುಷ್ಯ ರಾಮುವಿನ ಕಿವಿಯಲ್ಲಿ ಆ ಮಂತ್ರವನ್ನು ಹೇಳಿದ. ಗಮನದಲ್ಲಿಟ್ಟುಕೋ. ಈ ಮಂತ್ರವನ್ನ ನೀನು ಮನಸ್ಸಿನಲ್ಲಿ ಒಂದು ಬಾರಿ ಹೇಳು. ಹಾಗೆ ಮಾಡದೇ ಇದ್ದಲ್ಲಿ ಮತ್ತೆ ಉಲ್ಟವಾಗುತ್ತದೆ. ಹಾಗೆ ಹೇಳಿ ಆ ದೇವತಾ ಮನುಷ್ಯ ಅಲ್ಲಿಂದ ಮಾಯವಾದರು. ಆಮೇಲೆ ರಾಮು ಯೋಚಿಸಿದ, ಈ ಮಂತ್ರ ನನ್ನನ್ನು ನಿಜವಾಗ್ಲೂ ಶ್ರೀಮಂತನಾಗಿ ಮಾಡುತ್ತಾ? ಏನಕ್ಕೆ ಈ ಸಂದೇಹ? ಈಗಲೇ ಈ ಮಂತ್ರವನ್ನು ಉಚ್ಚಾರಣೆ ಮಾಡ್ತೀನಿ. ಅದು ಏನಾಗುತ್ತೆ ಅಂತ ನೋಡೇ ಬಿಡೋಣ. ರಾಮು ಅವನ ಕಣ್ಣುಗಳನ್ನು ಮುಚ್ಚಿ ಆ ಮಂತ್ರವನ್ನು ಹೇಳಿದ. ಆಮೇಲೆ ಅವನು ಕಣ್ಣು ತೆರೆದು ನೋಡಿದಾಗ ಎಲ್ಲ ಹೇಗೆ ಇತ್ತೋ ಹಾಗೇನೆ ಇತ್ತು. ರಾಮುಗೆ ತುಂಬಾ ಚಿಂತೆಯಾಯಿತು. ಅರೆ, ಆ ಗಂಧರ್ವ ಮಹಾರಾಜ ನನ್ನ ಮಂಗ ಮಾಡ್ದ. ಸರಿ ಬಿಡು, ಸಂಜೆ ಆಗ್ತಾ ಇದೆ, ಬೇಗ ಮನೆ ಹೋಗ್ತೀನಿ. ಇವತ್ತು ಕೂಡ ಹಸುವಿಂದನೇ ಮಲ್ಕೋಬೇಕು ಅನ್ಸುತ್ತೆ. ಆಮೇಲೆ ರಾಮು ಅವನ ಕೊಡ್ಲಿ ಎಲ್ಲಿದೆ ಅಂತ ನೋಡಿದ. ಕೊಡ್ಲಿ ಅಲ್ಲಿ ಪಕ್ಕದಲ್ಲೇ ಇತ್ತು.
ರಾಮು ನೆಲದಲ್ಲಿ ಬಿದ್ದಿದ್ದ ಕೊಡ್ಲಿಯನ್ನು ತೆಗೆದ. ಆಗ ಆ ಕೊಡ್ಲಿಯ ಜೊತೆ ಫಳಫಳ ಅಂತ ಮಿಂಚುತ್ತಿರುವ ಪೆಟ್ಟಿಗೆ ಒಂದು ಬಂತು. ಅರೆ, ಏನಿದು? ಇಷ್ಟು ದೊಡ್ಡ ಪೆಟ್ಟಿಗೆ ಭೂಮಿ ಒಳಗಡೆ ಇದೆ. ಒಳಗೇನಿದೆ ಅಂತ ನೋಡೋಣ. ರಾಮು ಆ ಪೆಟ್ಟಿಗೆಯನ್ನು ತೆರೆದು ನೋಡಿದಾಗ ಅದರೊಳಗಿದ್ದ ಚಿನ್ನ ವಜ್ರಗಳನ್ನು ನೋಡಿ ತುಂಬಾ ಆಶ್ಚರ್ಯಪಟ್ಟ. ಅಯ್ಯೋ, ಎಷ್ಟೊಂದು ಬಂಗಾರ! ಆಗ ರಾಮುವಿಗೆ ದೇವತಾ ಮನುಷ್ಯ ಹೇಳಿದು ನೆನಪಾಯಿತು. ನೀನು ಆ ಮಂತ್ರವನ್ನು ಹೇಳಿದ ತಕ್ಷಣ ನಿನ್ನ ಕಷ್ಟವೆಲ್ಲ ನಿನ್ನತ್ರದಿಂದ ತೊಲಗಿ ಹೋಗುತ್ತೆ. ನಂಗ್ಯಾಕೋ ಗಂಧರ್ವ ಮಹಾರಾಜ ಹೇಳಿದ್ದು ನಿಜ ಆಗ್ತಿದೆ ಅನ್ಸುತ್ತೆ. ಈ ಎಲ್ಲ ಬಂಗಾರದಿಂದ ನಾನು ಜೀವನ ಪೂರ್ತಿ ಕೆಲಸ ಮಾಡದೇ ಇದ್ಬಿಡ್ತೀನಿ. ನಿಮ್ಮ ಈ ಉಲ್ಟಾ ಪುಲ್ಟಾ ಮಂತ್ರಕ್ಕೋಸ್ಕರ ನಿಮಗೆ ತುಂಬಾ ತುಂಬಾ ಧನ್ಯವಾದಗಳು. ರಾಮು ಆ ಪೆಟ್ಟಿಗೆಯನ್ನು ಮುಚ್ಚಿ ಅವನ ಮನೆಗೆ ತಗೊಂಡು ಹೋದ. ಆಗ ದಾರಿಯಲ್ಲಿ ಅವನು ಒಂದು ದೊಡ್ಡ ಹಾವನ್ನು ನೋಡಿದ. ಅದರಿಂದ ಉಸಿರನ್ನು ಕಾಪಾಡಿಕೊಂಡು ಓಡಿ ಬಂದ. ಆಗ ದಾರಿಯಲ್ಲಿದ್ದ ಒಂದು ಬಂಡೆಗೆ ಡಿಕ್ಕಿ ಹೊಡೆದು ಅವನ ಕೈಯಲ್ಲಿದ್ದ ಬಾಕ್ಸ್ ಹಾರಿ ಹೋಗಿ ಹೊರಗೆ ಕೂತ್ಕೊಂಡಿದ್ದ ತಂದೆ ತಾಯಿಯ ಮೇಲೆ ಬಿತ್ತು. ಆಮೇಲೆ ಅವರಿಬ್ಬರು ಕೆಳಗೆ ಬಿದ್ಬಿಟ್ರು. ರಾಮು ಓಡಿ ಹೋಗಿ ನೋಡಿದ. ಅಪ್ಪ, ಅಮ್ಮ, ನಿಮ್ಗೇನು ಆಗಿಲ್ಲ ತಾನೇ? ನಿಮ್ಗೇನಾದ್ರೂ ಆಯ್ತಾ ಅಪ್ಪ? ಚೆನ್ನಾಗಿದ್ದೀನಿ ಕಣೋ, ನನಗೇನೂ ಆಗಿಲ್ಲ. ಅದು ಅಲ್ಲದೆ ನನ್ನಿಂದ ನಿನ್ನನ್ನು ನೋಡಕ್ಕಾಗ್ತಿದೆ. ಏನು? ನಾನು ಕೂಡ ನಿನ್ನ ನೋಡ್ತಾ ಇದ್ದೀನಿ ಮಗನೇ. ನಿಜವಾಗ್ಲೂ ಅಪ್ಪ? ಇದು ಅದ್ಭುತವಾಗಿದೆ, ತುಂಬಾ ಅದ್ಭುತ. ಹೌದು ಅಪ್ಪ, ನೀವು ಹೇಳಿದ ಸರಿನೇ. ಆಗ ರಾಮುವಿಗೆ ದೇವತಾ ಮನುಷ್ಯ ಹೇಳಿದ್ದು ನೆನಪಾಯಿತು. ನೀನು ಈ ಮಂತ್ರವನ್ನು ಹೇಳಿದ ತಕ್ಷಣ ನಿನ್ನ ಈ ಜೀವನ ಸಂಪೂರ್ಣವಾಗಿ ಬದಲಾಗುತ್ತೆ. ರಾಮುವಿನ ಜೀವನ ಹಾಗೆ ಬದಲಾಯಿತು. ಅವನು ಒಂದು ದೊಡ್ಡ ಮನೆನ ತಗೊಂಡ. ಅವನತ್ರ ಈಗ ದೊಡ್ಡ ಕಂಪನಿ ಒಂದು ಇತ್ತು. ತುಂಬಾ ಸುಂದರವಾದ ಹುಡುಗಿ ಮೇಘಾಲಿ ಜೊತೆ ಅವನ ಮದುವೆ ನಡೆಯಿತು. ಮೇಘಾಲಿ ರಾಮುವಿನ ತಂದೆ ತಾಯಿಯನ್ನು ಅವಳ ತಂದೆ ತಾಯಿ ತರ ನೋಡ್ಕೊಂಡ್ಳು. ಗಂಧರ್ವರಾಜ ಉಲ್ಟಾ ಪುಲ್ಟಾ ಮಂತ್ರಕ್ಕೆ ಜೈ! ಆದ್ರೆ ಇಷ್ಟು ಸಿಕ್ಕಿದ ಮೇಲೂ ರಾಮುವಿಗೆ ಆಸೆ ತುಂಬಾ ಜಾಸ್ತಿ ಆಯಿತು. ಏನಾಯ್ತು ರಾಮು, ಯಾಕೀಗಿದ್ದೀಯಾ? ತುಂಬಾ ಬೇಜಾರಲ್ಲಿದ್ಯ ಅನ್ಸುತ್ತೆ. ನನ್ಗಿಂತ ದೊಡ್ಡ ಶ್ರೀಮಂತ ಇದ್ದಾರೆ. ಎಷ್ಟು ಜನರ ಹತ್ರ ನನ್ಗಿಂತ ಜಾಸ್ತಿ ಹಣ ಇದೆ ಗೊತ್ತಾ? ಬಂಗ್ಲಾ ಇದೆ, ಕಾರ್ ಇದೆ. ಅವರೆಲ್ಲರೂ ತುಂಬಾ ಖುಷಿಯಾಗಿದ್ದಾರೆ. ನೋಡು ಮಗು, ಒಂದು ಮಾತು ಮಾತ್ರ ನೆನಪಿಟ್ಕೋ. ಹಣ ಸಂಪಾದನೆ ಮಾಡೋದು, ಸಂತೋಷವಾಗಿ ಇರೋದು ಎರಡು ಬೇರೆ ಬೇರೆ. ನೀನು ಇರೋದ್ರಲ್ಲೇ ಸಂತೋಷವಾಗಿ ಇರೋದಕ್ಕೆ ನೋಡು. ಇಲ್ಲಿ ನೋಡು, ನೀನು ಇಲ್ಲಿ ತನಕ ನಿನ್ನ ಶ್ರಮದಿಂದ ಬೆಳೆದು ನಿಂತಿದೀಯಪ್ಪ. ನೀನು ಇದೇ ರೀತಿ ಶ್ರಮ ಪಟ್ರೆ ನೀನು ಕೂಡ ಆ ಸ್ಥಾನಕ್ಕೆ ತಲುಪ್ತೀಯ ಮಗನೇ. ಈ ಜಗತ್ತಿನಲ್ಲಿ ಯಾರಿಗೆ ಯಾವುದು ಬೇಕೋ ಅದು ದೇವರು ಖಂಡಿತವಾಗಿ ಕೊಟ್ಟೇ ಕೊಡ್ತಾನೆ. ಅಪ್ಪ, ಅಮ್ಮ, ನಿಮ್ಮ ಯೋಚನೆನ ನಿಮ್ಮ ಹತ್ರ ಮಾತ್ರ ಇಟ್ಕೊಳ್ಳಿ. ನಾನು ನಿಮ್ಮ ರೀತಿನೇ ಯೋಚನೆ ಮಾಡಿದ್ರೆ ಜೀವನದಲ್ಲಿ ಏನು ಮಾಡೋಕ್ಕಾಗಲ್ಲ. ಹೇಳಿದ್ದಕ್ಕೆ ಕ್ಷಮಿಸ್ಬಿಡು. ಆದ್ರೆ ನಾವು ಹೇಳ್ತಾ ಇರೋದು ಸತ್ಯ ತಾನೇ? ಮತ್ತೆ ನಿನ್ನಿಷ್ಟ ಮಗನೇ. ನಾನು ಇಲ್ಲಿ ತನಕ ನನ್ನ ಶ್ರಮದಿಂದ ಅಲ್ಲ, ಆ ಉಲ್ಟಾ ಪುಲ್ಟಾ ಮಂತ್ರದಿಂದ ಬಂದಿದ್ದೀನಿ. ನಂಗ್ಯಾಕೋ ಅದೇ ನನ್ನ ಸಮಸ್ಯೆಗೆ ಪರಿಹಾರ ಅನಿಸುತ್ತೆ. ನಂಗೇನಿಸ್ತಿದೆ ಅಂದರೆ ನಾನು ಮತ್ತೊಮ್ಮೆ ಆ ಮಂತ್ರವನ್ನು ಹೇಳಬೇಕು ಅನಿಸುತ್ತೆ. ಆವಾಗ ನಾನು ಇನ್ನೂ ಶ್ರೀಮಂತನಾಗ್ಬಿಡ್ತೀನಿ. ರಾಮುವಿಗೆ ಪುನಃ ದೇವತಾ ಮನುಷ್ಯ ಹೇಳಿದ್ದು ನೆನಪಾಯಿತು. ಆ ಮಂತ್ರವನ್ನು ಪುನಃ ಇನ್ನೊಂದು ಸಲ ಹೇಳ್ಬಾರ್ದು ಅಂತ. ನಂಗನ್ಸ್ತಿದೆ ಈ ಮಂತ್ರನ ಇನ್ನೊಂದ್ಸರಿ ಹೇಳಿದ್ರೆ ಅಷ್ಟೇನೋ ನನಗೆ ತೊಂದರೆ ಆಗೋಲ್ಲ ಅಂತ ಅನ್ಸುತ್ತೆ. ರಾಮು ಪುನಃ ಅವನ ಕಣ್ಣುಗಳನ್ನು ಮುಚ್ಚಿ ಆ ಮಂತ್ರವನ್ನು ಹೇಳಿ ಕಣ್ಣನ್ನು ತೆರೆದು ನೋಡಿದಾಗ ಅವನು ಪುನಃ ಅವನ ಹಳೆಯ ಸ್ಥಿತಿಗೆ ವಾಪಸ್ ಬಂದಿದ್ದ. ಅರೆ,
ನಾನು ಇಲ್ಲಿಗೆ ಹೆಂಗೆ ಬಂದೆ? ನನ್ನ ಆಸ್ತಿ, ಮನೆ, ಕಾರು ಇದೆಲ್ಲ ಎಲ್ಲಿ ಹೋಯ್ತು? ರಾಮುವಿಗೆ ಪುನಃ ದೇವತಾ ಮನುಷ್ಯ ಹೇಳಿದ್ದು ನೆನಪಾಯಿತು. ಪುನಃ ಈ ಸಲ ರಾಮು ಆ ದೇವತಾ ಮನುಷ್ಯನನ್ನು ಎಲ್ಲ ಮರದಲ್ಲೂ ಹುಡುಕ್ತಿದ್ದ. ಗಂಧರ್ವ ಮಹಾರಾಜ, ನಾ ಮಾಡಿದ ತಪ್ಪೆ. ಇನ್ಮುಂದೆ ಈ ರೀತಿ ಮಾಡೋದೇ ಇಲ್ಲ. ನನ್ನ ಮತ್ತೆ ಶ್ರೀಮಂತನಾಗಿ ಮಾಡ್ಬಿಡು. ಅಯ್ಯೋ, ಆ ಮಂತ್ರ ಏನು? ರಾಮು ಎಷ್ಟೇ ಕಷ್ಟಪಟ್ರೂ ಅವನಿಗೆ ಆ ಮಂತ್ರ ನೆನಪಾಗ್ಲಿಲ್ಲ. ಅವನು ಮಾಡಿದ ತಪ್ಪಿಗೆ ರಾಮು ತುಂಬಾ ದುಃಖ ಪಡುತ್ತಿದ್ದ. ಅದು ಯಾವ ಮಂತ್ರ? ಓಂ ಉಲ್ಟಾಯ ಪಲ್ಟಾಯ. ಓಂ ಪಲ್ಟಾಯ ಅಲ್ಲ, ಅದಲ್ಲ. ಅಯ್ಯೋ ಗಂಧರ್ವ ಮಹಾರಾಜ್, ಅದು ಯಾವ ಮಂತ್ರ? ಈ ಕಥೆಯಿಂದ ನಾವು ತಿಳ್ಕೊಂಡಿದ್ದು ಯಾವಾಗ್ಲೂ ದುರಾಶೆ ಪಡಬಾರ್ದು ಅಂತ.